ಇವತ್ತು ಮಾವಿನಕಾಯಿ ತಂದೇನೆ, ಹಣ್ಣು ಮತ್ತು ಕಾಯಿ ಎರಡು ಕೂಡ ಉಂಟು. ಇದು ಉಂಟಲ್ಲ ನೆಕ್ಕರೆ ಮಾವಿನಕಾಯಿ, ಇದು ಹಣ್ಣು ಈಗ ಹಣ್ಣಾಗ್ತಾ ಬಂದಿದೆ. ಕಾಯಿ ಸಹ ಹಣ್ಣು ಸಹ ಮಿಕ್ಸ್ ಉಂಟು. ಇದು ಉಂಟಲ್ಲ ಈಗ ಹಣ್ಣು ಸಿಗುದು ಭಾರಿ ಅಪರೂಪ. ಈಗ ಮರ ಎಲ್ಲ ಕಡ್ದು ಹಣ್ಣುಗಳೇ ಇಲ್ಲ. ನೆಕ್ಕರೆ ಮಾವಿನಕಾಯಿದ್ದು ಇದು ನೆಕ್ಕರೆ ಮಾವಿನಕಾಯಿ. ಇದು ಚಂದ ಹಣ್ಣಾಗಿದೆ. ಇದು ಮಾತ್ರ ಬಿದ್ದು ನೋಡಿ, ಇಲ್ಲಿ ಚಪ್ಪಟೆ ಆದದ್ದು ಬಿದ್ದು. ಅದು ಮಾವಿನ ಹಣ್ಣು ಆಗುವ ಮೊದಲು ಇದನ್ನುಂಟಲ್ಲ ಈ ಕಾಯಿಯನ್ನು ಎಲ್ಲ ಸಿಪ್ಪೆ ತೆಗೆದು ನಿಮಗೆ 1 ವರ್ಷದವರೆಗೆ ಸ್ಟೋರ್ ಮಾಡೋದನ್ನು ನಿಮಗೆ ತೋರಿಸುವ. ಈಗ ನೋಡಿ, ಇದು ಈ ರೀತಿ ಇರ್ತದೆ, ಅಂದರೆ ಒಂದು ರೌಂಡ್ ಶೇಪಲ್ಲಿ. ಎಲ್ಲ ಮಾವಿನಕಾಯಿ ಕೂಡ ಒಂದೇ ಲೆಕ್ಕ, ಹಣ್ಣು ಮತ್ತು ಕಾಯಿ. ಹಣ್ಣಾದರೆ ಸ್ವಲ್ಪ ಕಲರ್ ಆಗ್ತದೆ ನೋಡಿ, ಈ ರೀತಿ. ಇಲ್ಲಿ ನೋಡಿ, ಇದು ಹಣ್ಣು. ಈ ಮಾವಿನಕಾಯಿಯನ್ನು ತೊಳೆದು ತಂದದ್ದು, ಸಿಪ್ಪೆ ತೆಗೆದ್ರೆ ಕೂಡ ಆಗ್ತದೆ, ತೆಗೆಯದ್ದು ಕೂಡ ಆಗ್ತದೆ. ಸ್ವಲ್ಪ ಹಣ್ಣಾಗಿದೆ ನೋಡಿ. ಕಾಯಿ ಇದ್ರೆ ಒಳ್ಳೆಯದು, ಹಣ್ಣಾದರೆ ಕೂಡ ಪರವಾಗಿಲ್ಲ. ಈ ಎಣ್ಣೆ ಉಂಟಲ್ಲ ಅದನ್ನು ತೆಗಿಬೇಕು. ಸ್ವಲ್ಪ ತೆಗೆದು ಒರೆಸಿದ್ರೆ ಸಾಕು. ಸ್ವಲ್ಪ ಸಿಪ್ಪೆ ತೆಗೆಯುವ. ಸಿಪ್ಪೆ ತೆಗೆದ್ರೆ ಒಳ್ಳೆಯದು, ತೆಗೆಯಿದ್ರೆ ಕೂಡ ಆಗ್ತದೆ. ಸಿಪ್ಪೆ ಉಂಟಲ್ಲ ಬೇಗ ಒಣಗುವುದಿಲ್ಲ ಸಿಪ್ಪೆ ಇದ್ದರೆ. ಸಿಪ್ಪೆ ತೆಗೆದ್ರೆ ರಪ್ಪ ಒಣಗ್ತದೆ. ತೆಳುವು ಮಾಡಿ ತುಂಡು ಮಾಡಬೇಕು. ಯಾವ ರೀತಿ ಕೂಡ ತುಂಡು ಮಾಡ್ಬೋದು, ಆದರೂ ತೆಳುವು ಆದರೆ ಆಯಿತು. ಇದು ಸ್ವಲ್ಪ ಹಣ್ಣಾಗಿದೆ ನೋಡಿ, ಸ್ವಲ್ಪ ಕಾಯಿ ಇದ್ರೆ ಒಳ್ಳೆಯದು. ಇದು ಸಹ ಆಗ್ತದೆ, ಇದು ಸಹ ಎಂತ ಆಗುದಿಲ್ಲ. ನೋಡಿ, ಈ ರೀತಿ ತುಂಡು ಮಾಡಿ ಮತ್ತೆ ತೆಳುವು ತುಂಡು ಮಾಡೋದು. ಸ್ವಲ್ಪ ಹಣ್ಣಾಗಿದೆ ಆದರೂ ಕೂಡ ಉಂಟಲ್ಲ, ಇದು ಸ್ವೀಟ್ ಇಲ್ಲ, ಹುಳಿ ಉಂಟು. ತೆಳು ತುಂಡು ಮಾಡುವಾಗ ಉಂಟಲ್ಲ, ತೆಳುವು ಆದಷ್ಟು ಒಳ್ಳೆಯದು, ಬೇಗ ಒಣಗ್ತದೆ. 4 ಬಿಸಿಲು ಆಗಬೇಕು. 4 ಬಿಸಿಲು ತಾಗಿದ್ರೆ ಉಂಟಲ್ಲ ನಿಮಗೆ, ಇದು 1 ವರ್ಷದವರೆಗೆ ಇಡ್ಬೋದು, ಹಾಳಾಗೋದಿಲ್ಲ. ನೆಕ್ಕರೆ ಮಾವಿನಕಾಯಿ ಅಂತಲ್ಲ, ನಿಮಗೆ ಬೇರೆ ಯಾವ ಮಾವಿನಕಾಯಲ್ಲಿ ಕೂಡ ಈ ರೀತಿ ಒಣಗಿಸಿ ಇಡ್ಬೋದು. ಇದು ಒಣಗಿಸಿ ತೆಗೆದು ಇಡೋದು ಫ್ರಿಜ್ಜಲ್ಲೆಲ್ಲ, ಫ್ರಿಜ್ಜಿನ ಹೊರಗೆ. ಫ್ರಿಜ್ಜಲ್ಲಿ ಕೂಡ ಇಡ್ಬೋದು, ಫ್ರಿಜ್ಜಲ್ಲಿ ಇಡಬೇಕಂತ ಇಲ್ಲ, ಹೊರಗೆ ಇಡ್ಬೋದು. 1 ವರ್ಷದಲ್ಲಿ ಹಾಳಾಗೋದಿಲ್ಲ. ನೋಡಿ, ಈ ರೀತಿ ತುಂಡು ಮಾಡಿ ಒಣಗಿಸಿದ್ರೆ ಆಯಿತು. ಅಂದರೆ 4 ಬಿಸಿಲು ತಾಗಬೇಕು, ಇಲ್ಲದ್ರೆ ಹಾಳಾಗ್ಬೋದು. ಚಂದ ಮಾಡಿ ಒಣಗಿದ್ರೆ ಆಯಿತು. ಒಣಗಿಸಿ ಇಟ್ಟಿದ್ದೇನೆ, ಅದನ್ನು ನಿಮಗೆ ತೋರಿಸುವ. ಈಗ ಈ ರೀತಿ ಒಣಗಿಸಿ ಇಟ್ಟಿದ್ದೇನೆ, ಒಂದು 4 ತಿಂಗಳಾಯಿತು ಒಣಗಿಸಿ. ಮಾವಿನಕಾಯಿ ಚಿಕ್ಕ ಉಂಟಲ್ಲ, ಚಿಕ್ಕದಾಗಿ ಒಣಗಿಸಿದ್ದು ನೋಡಿ, ಈ ರೀತಿ ಆಗಿದೆ. ಇದುಂಟಲ್ಲ ನಿಮಗೆ ಮೀನಿನ ಪದಾರ್ಥಕ್ಕೆ, ಯಾವ ಪದಾರ್ಥ ಕೂಡ ಹಾಕ್ಬೋದು. ಮತ್ತು ಚಟ್ನಿ ಕೂಡ ಮಾಡ್ಬೋದು. ಚಟ್ನಿ ಮಾಡುವಾಗ ಉಂಟಲ್ಲ, ಇದನ್ನು ಸ್ವಲ್ಪ ಬಿಸಿ ನೀರಿಗೆ ಹಾಕಿ ಸ್ವಲ್ಪ ಹೊತ್ತಿಟ್ಟು ಚಟ್ನಿ ಮಾಡೋದು. ಈ ಒಣಗಿಸಿದ ಮಾವಿನಕಾಯಿಯನ್ನು ಬಿಸಿ ನೀರಿಗೆ ಹಾಕುವಾಗ ಸಾಫ್ಟ್ ಆಗ್ತದೆ. ಮತ್ತು ಆ ನೀರನ್ನು ತೆಗೆದು ಇದನ್ನು ಮಾತ್ರ ಚಟ್ನಿ ಮಾಡಿದರೆ ಆಯಿತು. ಪದಾರ್ಥಕ್ಕೆ ಡೈರೆಕ್ಟಾಗಿ ಪದಾರ್ಥಕ್ಕೆ ಹಾಕ್ಬೋದು, ನೀರಲ್ಲಿ ಹಾಕ್ಬೇಕಂತಲೇ ಇಲ್ಲ. ನೆಕ್ಕರೆ ಮಾವಿನ ಹಣ್ಣನ್ನು ತೋರಿಸ್ತೇನೆ ನಿಮಗೆ. ಚಂದ ಹಣ್ಣಾಗಿದೆ ಇದು. ಎಷ್ಟು ಚಂದ, ಎಷ್ಟು ರುಚಿ ಗೊತ್ತುಂಟ ಇದು. ಇದು ನಿಮಗೆ ಎಲ್ಲಿ ಕೂಡ ಸಿಗೋದಿಲ್ಲ, ಅಂದರೆ ಮಾರ್ಕೆಟಲ್ಲಿ ಸಿಗೋದಿಲ್ಲ. ಇದು ಹಣ್ಣಾಗಿದೆ ನೋಡಿ. ಕೆಲವು ಸಲ ಉಂಟಲ್ಲ, ಮಳೆ ಬಂದ ನಂತರ ಹುಳ ಕೂಡ ಆಗ್ತದೆ, ಸರಿ ನೋಡಬೇಕು. ಯಾವುದೇ ಒಂದು ಕೆಮಿಕಲ್ ಇಲ್ಲದ ಮಾವಿನ ಹಣ್ಣು ನೋಡಿ, ಈ ರೀತಿ ಉಂಟು. ಈ ನೆಕ್ಕರೆ ಮಾವಿನಕಾಯಿ ಗಿಡ ಉಂಟಲ್ಲ, ನಿಮಗೆ ನರ್ಸರಿಯಲ್ಲಿ ಕೂಡ ಸಿಗುದಿಲ್ಲ. ಇದು ನಮಗೆ ಗಿಡ ಬೇಕಿದ್ರೆ ಈ ಬೀಜ ಉಂಟ ಒಣಗಬೇಕು ಸ್ವಲ್ಪ. ಇದನ್ನು ಎಲ್ಲ ಸಿಪ್ಪೆಯನ್ನು ತೆಗೆದು ಇದು ಚಂದ ಮಾಡಿ ತೊಳೆದು ಒಣಗಿಸಿ ಮಣ್ಣೆಲ್ಲಾಗಿ ತೊಟ್ಟೆಯಲ್ಲಾಗಿಟ್ರೆ ನಮಗೆ ಗಿಡ ಮಾಡ್ಬೋದು. ಒಂದು 5 ವರ್ಷದಲ್ಲಿ ನಮಗೆ ಮಾವಿನಕಾಯಿ ಸಿಗ್ತದೆ, ನೆಟ್ಟು 5 ವರ್ಷದಲ್ಲಿ. ನನಗೆ ಸಹ ಇದು ನೆಡ್ಲಿಕ್ಕೆ ಉಂಟು. ಈಗ ಬೀಜ ಹಾಕ್ಲಿಕ್ಕೆ ಉಂಟು. ಈಗಲ್ಲ, ಇದು ಒಣಗಿದ ನಂತರ ನಿಮಗೆ ತೋರಿಸ್ತೇನೆ ನಾನು ಬೀಜ ಹಾಕೋದು.